ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕಣಿವೆ ಕಾರ್ನರ್ಗೆ ಸ್ವಾಗತ. ಪ್ರೊ ಕಬಡ್ಡಿ ಸೀಸನ್ 12ನಲ್ಲಿ ನಿನ್ನೆ ನಮ್ಮ ಬೆಂಗಳೂರು ಬುಲ್ಸ್ ತಂಡವು ಸತತ 4ನೇ ಜಯವನ್ನು ಸಾಧಿಸಿತು. ನಿನ್ನೆ ತೆಲುಗು ಟೈಟನ್ಸ್ ವಿರುದ್ಧ ನಡೆದ ರೋಚಕ ಮ್ಯಾಚ್ನಲ್ಲಿ ನಮ್ಮ ಕೊನೆಯ ರೇಡ್ನಲ್ಲಿ 1 ಪಾಯಿಂಟಿಂದ ಹಿಂದೆ ಇದ್ದವು. ಆದರೆ ಸೀಸನ್ ಡೆಬ್ಯೂಟಾಂಟ್ ಎತ್ತರದ ಬಲಿಷ್ಠ ರ್ಯಾಟ್ ರೈಡರ್ ಆದಂಥ ನಮ್ಮ ಉತ್ತರ ಕರ್ನಾಟಕದ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಅಸಂಗಿಹಾಳ್ ಕುಗ್ರಾಮದ ಗಣೇಶ್ ಭೀಮಾಶಂಕರ್ ಹನುಮಂತುಗೋಳವರು 1 ಅಲ್ಲ 2 ಅಲ್ಲ 3 ಪಾಯಿಂಟ್ ಗಳಿಸಿ ಸೂಪರ್ ರೇಡ್ ಮಾಡಿ ನಮ್ಮ ಬೆಂಗಳೂರು ಬುಲ್ಸ್ ಫ್ಯಾನ್ಸ್ ಹುಚ್ಚೆದ್ದು ಕುಣಿಯೋ ಹಾಗೆ ಮಾಡಿದರು. ಅಷ್ಟೇ ಅಲ್ಲ, ನಮ್ಮ ಬೆಂಗಳೂರು ಬುಲ್ಸ್ನ CEO ಆದಂಥ ಕೀರ್ತಿ ಮುರಳೀಕೃಷ್ಣನ್ ಅವರಿಂದ ನಾವು ರೇರ್ ಸೆಲೆಬ್ರೇಷನ್ ಕೂಡ ನೋಡಿದೆವು. ಒಟ್ಟಾರೆ BC ರಮೇಶ್ ಅವರ ತರಬೇತಿಯಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಹುಡುಗರು ಹೆಚ್ಚು ಹುರುಪಿನಿಂದ ಆಡ್ತಾ ಇದ್ದಾರೆ. ಆದರೆ ಹಾರ್ಟನಿಂಗ್ ಫೀಚರ್ ಅಂತಂದರೆ ಉತ್ತರ ಕರ್ನಾಟಕದ ಗ್ರಾಮೀಣ ಪ್ರದೇಶದಿಂದ ಬಂದಂಥ ಗಣೇಶ ಭೀಮಾಶಂಕರ್ ಹನುಮಂತಗೋಳ್ ಹಾಗೂ ಲೆಫ್ಟ್ ಕವರ್ ಸ್ಥಾನದಲ್ಲಿ ಆಡುತ್ತಿರುವಂಥ ಸತ್ಯಪ್ಪ ಮಟ್ಟಿ ಅವರಲ್ಲಿ ನಮ್ಮ ಹೆಡ್ ಕೋಚ್ BC ರಮೇಶ್ ಅವರು ಎಷ್ಟು ಕಾನ್ಫಿಡೆನ್ಸ್ ತುಂಬಿದ್ದಾರೆಂದರೆ ಅವರ ಆಟದಲ್ಲಿ ಅದು ಎದ್ದು ಕಾಣುತ್ತದೆ. ಇಂದು ಇನ್ನೊಂದು ಸದರ್ನ್ ಡರ್ಬಿ, ಸೀಸನ್ 6 ಚಾಂಪಿಯನ್ ಬೆಂಗಳೂರು ಬುಲ್ಸ್ ವರ್ಸಸ್ ತಮಿಳ್ ತಲೆವಾಸ್ ತಂಡದ ನಾಯಕ ಇಂಡಿಯನ್ ಟೀಮ್ ಕ್ಯಾಪ್ಟನ್ ಹೈ ಫ್ಲೈಯರ್ ಪವನ್ ಸೆಹ್ರಾವತ್ ಅವರನ್ನು ಕೈಬಿಟ್ಟರೂ ಕೂಡ ಸೂಪರ್ ಸ್ಟಾರ್ ಇಂಡಿಯನ್ ಟೀಮ್ ರೇಡರ್ ಆದಂಥ ರೇಡ್ ಮಷೀನ್ ಎಂದು ಕರೆಯಲಾಗುವಂಥ ಅರ್ಜುನ್ ದೇಶ್ವಾಲ್ ಹಾಗೂ ಸ್ಕಿಡಿ ಲೆಫ್ಟ್ ರೈಡರ್ ನರೇಂದ್ರ ಕಂಡೋಲೋ ಅವರಿಂದ ಡೇಂಜರ್ ಇದ್ದೇ ಇರುತ್ತದೆ. ಆದರೆ ನಮ್ಮ ರೇಡರ್ಸ್ ಆಗಲಿ ಡಿಫೆಂಡರ್ಸ್ ಆಗಲಿ ಅತ್ಯುತ್ತಮ ಫಾರ್ಮ್ನಲ್ಲಿ ಇದ್ದಾರೆ. ಎರಡೂ ತಂಡಗಳ ಹೆಡ್ ಕೋಚಸ್ ಏಷ್ಯನ್ ಗೇಮ್ಸ್ ಗೋಲ್ಡ್ ಮೆಡಲಿಸ್ಟ್, ಕೋಚಿಂಗ್ ಲೆಜೆಂಡ್ಸ್ ನಮ್ಮ ಬೆಂಗಳೂರು ಬುಲ್ಸ್ನ ಹೆಡ್ ಕೋಚ್ BC ರಮೇಶ್ ಹಾಗೂ ತಮಿಳ್ ತಲೆವಾಸ್ನ ಹೆಡ್ ಕೋಚ್ ಸಂಜೀವ್ ಬಲಿಯಾನ್ ಇಬ್ಬರು ಒಟ್ಟಿಗೆ ಭಾರತದ ಪರವಾಗಿ ಆಡಿದ್ದಾರೆ. ಬೆಂಗಳೂರು ಬುಲ್ಸ್ ಹೆಸರಿಗೆ ತಕ್ಕಂತೆ ಡಿಮಾಂಡಿಂಗ್ ರೇಜಿಂಗ್ ಬುಲ್ ನಮ್ಮ BC ರಮೇಶ್ ಆಗಿದ್ದರೆ, ಆತ ತಮಿಳ್ ತಲೆವಾಸ್ ತಂಡದ ಹೆಡ್ ಕೋಚ್ ಆದ ಸಂಜೀವ್ ಬಲಿಯಾನ್ ಅತ್ಯಂತ ಶಾಂತ ಸ್ವಭಾವದವರು. ಇಬ್ಬರು ಮಾಸ್ಟರ್ ಸ್ಟ್ರಾಟಜಿಸ್ಟ್. ಹೀಗಾಗಿ ಇಂದಿನ ಮ್ಯಾಚ್ ಇಬ್ಬರು ಕೋಚ್ಗಳ ಮಧ್ಯೆ ಒಂದು ಚೆಸ್ ಆಟವಾಗಲಿದೆ ಅಂತ ನಮ್ಮ ಅನಿಸಿಕೆ. ಏನು ನಮ್ಮ ಬೆಂಗಳೂರು ಬುಲ್ಸ್ ಇದೇ ಮೊಮೆಂಟಮನ್ನು ಮುಂದುವರಿಸಿಕೊಂಡು ಹೋಗಿ ತಮಿಳ್ ತಲೆವಾಸ್ ವಿರುದ್ಧ ಇಂದು ಗೆಲ್ಲುತ್ತಾರೆಯೇ? ಕಾದು ನೋಡಬೇಕು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.